ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮಲೆನಾಡಲ್ಲಿ ಹುಟ್ಟು ಬೆಳೆದಿದ್ದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಬಾಲ್ಯದಲ್ಲಿ ಹಲವಾರು ಎಂಜಾಯ್ ಮಾಡಿರೋ ಮೂಮೆಂಟ್ಸ್, ಸ್ವೀಟ್ ಮೆಮೊರೀಸಲ್ಲಿ ಒಂದನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬೇಸಿಗೆ ರಜೆಯಲ್ಲಿ ಅಜ್ಜನ ಮನೆಗೆ ಹೋಗ್ತಾ ಇದ್ವಿ. ಮಕ್ಕಳೆಲ್ಲ ಪ್ರತಿದಿನ ಸಂಜೆ ಹಾಡ್ಯಕ್ಕೆ ಹೋಗಿ ಗೇರು ಬೀಜನ ಹೆರ್ಕೊಂಡ್ಬರ್ತಾ ಇದ್ವಿ. ಗೇರು ಬೀಜಗಳನ್ನು ಒಣಗಿಸಿ ಆಮೇಲೆ ಅದನ್ನ ಸುಟ್ಕೊಳ್ತಾ ಇದ್ರು. ಅದು ಸ್ವಲ್ಪ ಡೇಂಜರಸ್ ಕೆಲಸ. ಅದರಲ್ಲಿ ಸೊನೆ ಇರೋದ್ರಿಂದ ಬೀಜಗಳು ಉರಿಯುತ್ತೆ, ಕೆಲವೊಂದ್ಸತಿ ಹೊಟ್ಲೂಬಹುದು. ಹಾಗಾಗಿ ನಮ್ಮನ್ನ ಬೆಂಕಿ ಹತ್ರ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಗೇರು ಬೀಜ ಹೆರ್ಕೋದು ನಮಗೆ ಒಂಥರ ಮಜಾ ಕೊಡೋ ಆಕ್ಟಿವಿಟಿ ಆಗಿತ್ತು. ಅಲ್ಲಿ ಮರ ಹತ್ತಾ ಇದ್ವಿ, ತರಲೆ ಮಾಡ್ಕೊಳ್ತಾ ಇದ್ವಿ, ಒಬ್ರನ್ನೊಬ್ರು ರೇಗಿಸ್ಕೊಳ್ತಾ ಇದ್ವಿ. ಹಾಗೆ ಗೇರು ಹಣ್ಣಲ್ಲೇ ಹೊಡ್ಕೊಳ್ತಾನೂ ಇದ್ವಿ. ಗೇರು ಬೀಜ ಎಲ್ಲ ಹೆರ್ಕಿ ಬುಟ್ಟಿಗೆ ಹಾಕ್ಕೊಂಡು ಮನೆಗೆ ತರ್ತಿದ್ವಿ. ಹಣ್ಣುಗಳನ್ನು ಸ್ವಲ್ಪ ದಾರಿಲೇ ತಿಂತ, ಹಾಗೆ ಉಳಿದಿರೋದು ಹಣ್ಣನ್ನು ದನ ಕರುಗಳಿಗೆ ಹಾಕ್ತಾ ಇದ್ವಿ. ಬೆಂಕಿಗೆ ಹಾಕಿರುವಂಥ ಗೇರು ಬೀಜಗಳನ್ನು ನಿಧಾನವಾಗಿ ಬೆಂಕಿಯಿಂದ ತೆಗೆದು ಒಂದು ಪೇಪರ್ಗೆ ಹಾಕಿ ಬಿಸಿಲಲ್ಲಿಟ್ಟು ಒಣಗಿಸ್ಕೋಬೇಕಾಗುತ್ತೆ. ಆಮೇಲೆ ಜಜ್ಜಿ ಸುಟ್ಟಿರೋ ಸಿಪ್ಪೆಯನ್ನು ಬಿಡಿಸ್ಬೇಕು. ಒಳಗಡೆ ಇನ್ನೊಂದು ಲೇಯರ್ ಸಿಪ್ಪೆ ಇರುತ್ತೆ, ಅದನ್ನೂ ಬಿಡಿಸ್ಕೋಬೇಕು. ಹೀಗೆ ಸುಟ್ಟಿರೋ ಗೇರು ಬೀಜ ತುಂಬ ರುಚಿಯಾಗಿರುತ್ತೆ. ಅಂಗಡಿಯಲ್ಲಿ ಸಿಗೋ ಗೇರು ಬೀಜಕ್ಕಿಂತನೂ ಇದು ತುಂಬ ರುಚಿಯಾಗಿರುತ್ತೆ. ಇದು ಜಜ್ಜಿ ಬಿಡಿಸ್ಬೇಕಾದ್ರೆ ಅದು ಕೈಗೆಲ್ಲ ಸುಟ್ಟಿರೋ ಕಲೆ ಹಿಡಿಯುತ್ತೆ. ಈ ಸುಟ್ಟಿರುವಂಥ ಗೇರು ಬೀಜನ ಸಿಪ್ಪೆ ಎಲ್ಲ ತೆಗೆದ ತಕ್ಷಣ ಮಕ್ಕಳಿಗೆಲ್ಲ ಕೊಡ್ತಾ ಇದ್ರು. ನಾವು ಅದನ್ನೆಲ್ಲ ಬೇಗ ಬೇಗ ತಿನ್ಕೊಂಡು ಆಮೇಲೆ ದೊಡ್ಡವರು ಎಷ್ಟೊತ್ತಿಗೆ ತಿಂತಾರೆ ಆವಾಗಲೂ ಮತ್ತೆ ಕೊಡ್ತಾರೆ ಅಂತ ಕಾಯ್ತಾ ಇರ್ತಾ ಇದ್ವಿ. ಯಾಕಂದರೆ ಆ ಸುಟ್ಟು ಗೇರು ಬೀಜದ ರುಚಿ ಏನು ಅಂತ ಅದನ್ನು ತಿಂದೋರಿಗೆ ಮಾತ್ರನೇ ಗೊತ್ತಿರತ್ತೆ. ಗೇರು ಹಣ್ಣುಗಳನ್ನ ಮರದಿಂದ ಕೊಯ್ಯುವಾಗ ಕೆಲವೊಂದ್ಸತಿ ಚಿಗುರು ಕಾಯಿಗಳು ಉದುರುತ್ತೆ. ಚಿಗುರು ಬೀಜಗಳನ್ನು ಕೂಡ ಹೆಚ್ಕೊಂಡು ತಿನ್ಬಹುದು. ಇದು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಇದನ್ನ ಫಂಕ್ಷನ್ಗಳಲ್ಲಿ ಅಡಿಗೆ ಬಳಸ್ತಾರೆ. ಹಿಂದಿನ ಕಾಲದಲ್ಲಿ ತೆಂಗಿನಕಾಯಿ ಬದಲಿಗೆ ಕೂಡ ಇದನ್ನ ಬಳಸ್ತಿದ್ರಂತೆ. ಇದು ಕೂಡ ಹೆಚ್ಚಬೇಕಾದ್ರೆ ತುಂಬಾನೇ ನಿಗಾ ಇರಬೇಕು. ಅದು ಆಸಿಡ್ ಇರೋದ್ರಿಂದ ಕೈ ಸುಡುತ್ತೆ. ನಿಮಗೂ ಈ ಥರ ಬಾಲ್ಯದ ನೆನಪುಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.